ಸ್ವಾಗತ. ಇದು ದಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದ ಪರಮ ಗುರು ಶ್ರೀ ಶಟಸ್ಥ ಬ್ರಹ್ಮ ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯರು ಮಹಾಸ್ವಾಮಿಗಳವರ 69ನೇ ವರ್ಷದ ಪುಣ್ಯಾರಾಧನೆ ಮಹೋತ್ಸವ ಶ್ರೀ ಶಟಸ್ಥ ಬ್ರಹ್ಮನ ಮಠ, ಹೊಟಗಿ ಶಾಖಾ ಮಠ, ಸುಕ್ಷೇತ್ರ ಖಾನಾಪುರ, ತಾಲೂಕು ಆಳಂದ, ಕಲಬುರಗಿ ಜಿಲ್ಲೆ. ದಿವ್ಯ ಸಾನ್ನಿಧ್ಯ ಶ್ರೀಮದ್ ಕಾಶಿ ಜ್ಞಾನ ಶ್ರೀನಿವಾಸೇಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯರು, ಭಗವತ್ಪಾದರು, ಕಾಶಿಪೀಠ ಪರಮಪೂಜ್ಯ ಶ್ರೀ ಶಟಸ್ಥ ಬ್ರಹ್ಮ ತಪೋರತ್ನ ಯೋಗಿ ರಾಜೇಂದ್ರ ಶಿವಾಚಾರ್ಯರು ಇವರ ಕೃಪಾ ಆಶೀರ್ವಾದದಿಂದ ಶಟಸ್ಥ ಬ್ರಹ್ಮ ಚೆನ್ನಯೋಗಿ ರಾಜೇಂದ್ರ ಶಿವಾಚಾರ್ಯವರ ನೇತೃತ್ವದಲ್ಲಿ ದಿನಾಂಕ 24/1/2025 ಮುಂಜಾನೆ 8 ಗಂಟೆಗೆ ಮುತ್ತೈದರಿಂದ ಕುಂಭ ಕಳಶ ಸಕಲ ಭಕ್ತರು ಸಮೇತವಾಗಿ ವಾದ್ಯ ವೈಭವಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾದು ಶ್ರೀ ಗುರುವಿನ ಮಠಕ್ಕೆ ತಲುಪುತ್ತದೆ. ನಂತರ ಸಾಯಂಕಾಲ 5:55 ಭಾರತೋತ್ಸವ ಸಾನ್ನಿಧ್ಯ ಶಟಸ್ಥ ಬ್ರಹ್ಮ ಚೆನ್ನ ಯೋಗಿ ರಾಜೇಂದ್ರ ಶಿವಾಚಾರ್ಯ ಬೃಹನ್ಮಠ ಹೊಟಗಿ ಇವರ ಸಮ್ಮುಖದಲ್ಲಿ ರಥೋತ್ಸವ ಜರುಗುವುದು. ಇದೇ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಚಂದ್ರಯ್ಯ ಶಾಸ್ತ್ರಿ, ಚೆನ್ನಯ್ಯ ಸ್ವಾಮಿ, ಶಿವಶರಣ ವಾಕಡೆ, ಪರಮೇಶ್ವರ್ ಬಿರಾದಾರ್, ಚನ್ವೀರ್ ಬಿರಾದಾರ್, ಉಪೇಂದ್ರ ಪಾಟೀಲ್, ಭೀಮರಾವ್ ಬಿರಾದಾರ್, ಸಿದ್ದು ಪಾಟೀಲ್, ನಿಂಗರಾಜ್ ಪಾಟೀಲ್, ಕಂಟೂ ರಾಠೋಡ್, ಗುರುಲಿಂಗಪ್ಪ ಸಕ್ಕರೆ ಮತ್ತು ಸುತ್ತಮುತ್ತ ಹಳ್ಳಿಯ ಜನರು ಮತ್ತು ಶ್ರೀಮಠದ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ಟಿವಿ ನ್ಯೂಸ್, ಆಳಂದ್. ಈ ಮಠ ಯಾವ ಪೀಠದ ಶಾಖಾ ಮಠ ಅಪ್ಪ ಅಂತಂದ್ರೆ ಶ್ರೀಶೈಲ ಸೂರ್ಯ ಸಿಂಹಾಸನದ ಶಾಖಾ ಮಠ. ಇದು ಮುಖ್ಯ ಮಠ ಏನಿದಪ್ಪ ಅಂತಂದ್ರೆ ಹೊಟ್ಟಿ ಗ್ರಾಮದಾಗ ಚನ್ನವೀರ ಶಿವಾಚಾರ್ಯರ ಮುಖ್ಯ ಗದ್ದುಗೆ ಹೊಟ್ಟಿ ಗ್ರಾಮದಲ್ಲಿ ಐತಿ. ಇದು ಆ ಹೊಟ್ಟಿ ಮಠದ ಶಾಖಾ ಮಠ. ಇದು ಚನ್ನವೀರ ಶಿವಾಚಾರ್ಯರು 69ನೆಯ ಪುಣ್ಯತಿಥಿ, ಪುಣ್ಯಾರಾಧನೆ. ಪ್ರತಿ ವರ್ಷ ಕೂಡ ಜಾತ್ರೆ ನಡೀತಾ ಇದೆ. ಯಾವಾಗ ಜಾತ್ರೆ ನಡೀತದಪ್ಪ ಅಂತಂದ್ರೆ ಪೌಷ್ಯ ಮಾಸದ ಪೌಷ್ಯ ಮಧ್ಯ ದಶಮಿ ದಿವಸ ಜಾಗರಣೆ, ಮರುದಿವಸ ಕುಂಭಾಭಿಷೇಕ, ರುದ್ರಾಭಿಷೇಕ, ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದರ ಮರುದಿವಸ ಏನಪ್ಪ ಅಂತಂದ್ರೆ ಮುಂಜಾನೆ ಚನ್ನವೀರ ಶಿವಾಚಾರ್ಯ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ, ಪಲ್ಲಕ್ಕಿ ಮಹೋತ್ಸವ ಭಾಳ ವೈಭವದಿಂದ. ಸಣ್ಣ ಊರಿದ್ದರೂ ಕೂಡ 10 ಗಂಟೆಗೆ ಪ್ರಾರಂಭವಾಗಿರುವಂಥ ಪಲ್ಲಕ್ಕಿ ಮಹೋತ್ಸವ ಸಂಜೆ 7 ಗಂಟೆಗೆ ಬಂದು ತಲುಪ್ತಾ ಇದೆ. ಅದಾದ ನಂತರ ತೊಟ್ಟಿಲ ಕಾರ್ಯಕ್ರಮ ಕೂಡ ಬಹಳ ವೈಭವದಿಂದ ನಡೀತಾ ಇದೆ. ಚನ್ನವೀರ ಶಿವಾಚಾರ್ಯ ಏನಪ್ಪ ಅಂತಂದ್ರೆ ಅವರು ವೀರಶೈವ ಧರ್ಮವನ್ನು ಅವರು ಉದ್ಧಾರ ಮಾಡಿದ್ರು. ಧರ್ಮದ ತತ್ವಗಳನ್ನು ಭಕ್ತರಲ್ಲಿ ಅವರು ಪ್ರಚಾರ ಮಾಡಿದ್ರು. ನ ವೀರಶೈವ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.